ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಬಾಸು, ಏನಾಯ್ತು? ಹುಷಾರಿದ್ದೀರಾ ತಾನೆ? ಅಥವಾ ಪುಟ್ ಮೇಡಮ್ ಹೇಳಿದ್ರ ಬಗ್ಗೆ ಇನ್ನೂ ಯೋಚನೆ ಮಾಡ್ತಿದ್ದೀರಾ? ನೋ ದುರ್ಗ, ಅವಳು ಹೇಳೋದು ನನಗೇನು ಹೊಸ್ತಲ್ವಲ್ಲ. ಥ್ಯಾಂಕ್ಸ್ ಅಲಾಟ್ ದುರ್ಗ. ಯಾಕೆ? ನೀನು ಹಿತ ಹತ್ರ ಮಾತಾಡ್ತಾ ಇದ್ದನ್ನ ಕೇಳಿಸ್ಕೊಂಡೆ. ಹಿತ ಹತ್ರ ನನ್ನ ಬಗ್ಗೆ ಯಾರೇ ಪಾಸಿಟಿವ್ ಆಗಿ ಮಾತಾಡಿದ್ರು ಅವಳು ನಂಬಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ಆದರೆ ನನ್ನ ಸಿಚುವೇಶನ್ನ ಅರ್ಥ ಮಾಡ್ಕೊಳ್ಳೋ ಒಂದಾದ್ರೂ ಜೀವ ಇದೆಯಲ್ಲ ಅಂತ ಸಮಾಧಾನ ಆಯಿತು ಅಷ್ಟು. ಬಾಸು, ನೀವು ತುಂಬ ಒಳ್ಳೆ ಅಪ್ಪ. ನಿಮ್ಮಂತ ಅಪ್ಪನ ಪಡ್ಕೊಂಡಿರೋದಕ್ಕೆ ಪುಟ್ ಮೇಡಮ್ ಅದೃಷ್ಟ ಮಾಡಿದಾಳೆ. ಇರ್ಬೋದೇನೋ ದುರ್ಗ. ಆ ವಿಷಯ ಬಿಡು. ಆ್ಯಕ್ಚುಲಿ ನನ್ನ ಹತ್ರ ಏನೋ ಕೇಳಬೇಕಿತ್ತು ನಿಮ್ಮ ತಂದೆ ಬಗ್ಗೆ. ಇನ್ನು ಅವ್ರ ಕಂಡೀಷನ್ ಸರಿ ಇಲ್ಲ ಅಂತ ಹೇಳಿದ್ದೆ, ಬಟ್ ಅವ್ರು ಯಾಕೆ ಹಾಗೆ? ಅಪ್ಪ ನಮ್ಮನ್ನೆಲ್ಲ ತುಂಬ ಪ್ರೀತಿಸ್ತಿದ್ರು ಬಾಸು. ಅಮ್ಮನೂ ಕೂಡ ಅಷ್ಟೇ ಪ್ರೀತಿ ಮಾಡೋರು. ಆದರೆ ಒಬ್ರನ್ನ ಆದ್ಮೇಲೆ ಒಬ್ರನ್ನ ಕಳ್ಕೊಳ್ಳೋ ಪರಿಸ್ಥಿತಿ ಬರುತ್ತೆ ಅಂತ ಅವ್ರು ಅಂದ್ಕೊಂಡಿರ್ಲಿಲ್ಲ. ಆ ಘಟನೆ, ಆ ಆಘಾತನ ಅವರಿಂದ ತಡ್ಕೊಳಕ್ಕೆ ಆಗ್ಲಿಲ್ಲ. ಅಮ್ಮನ್ನ ಕಳ್ಕೊಂಡಿದ್ದು ಅವ್ರ ಅರ್ಧ ಸಾಯೋ ಹಾಗೆ ಮಾಡ್ತು. ಅಕ್ಕನ್ ಕಳ್ಕೊಂಡಿದ್ದು ಅವ್ರ ಬುದ್ಧಿಶಕ್ತಿ ಪೂರ್ತಿಯಾಗಿ ಸಾಯೋ ಹಾಗೆ ಮಾಡ್ತು. ಅವ್ರ ಜೊತೆಲೇ ಇರ್ಬೇಕು ಅಂತ ನಾನು ಎಷ್ಟೋ ಸಲ ಅನ್ಕೊಂಡೆ, ಆದ್ರೆ ಆಗ್ಲೇ ಇಲ್ಲ. ಅದಕ್ಕೇನೆ ನಂಗೆ ಆ ಪೂಜೆ ಮಾಡಿಸ್ಕೊಳ್ಳೋಳ ಮೇಲೆ ಒಂದ್ ಸ್ವಲ್ಪನೂ ನಂಬಿಕೆ ಇಲ್ಲ. ಅದಕ್ಕೆ ನಾನು ಅವಳ ಮುಖ ನೋಡೋದಿಲ್ಲ. ಅವಳು ನನ್ನಿಂದ ಎಲ್ಲ ಕಿತ್ಕೊಂಡ್ಲು. ನಮ್ಮಪ್ಪ, ನಮ್ಮಮ್ಮ, ನಮ್ಮಕ್ಕ ಎಲ್ರನ್ನೂ ಕಿತ್ಕೊಂಡ್ಲು. ಅಮ್ಮನಂತೂ ವಾಪಸ್ ಕರ್ಕೊಂಬರೋದಕ್ಕಾಗಲ್ಲ. ಇನ್ನಪ್ಪ ವಾಸಿ ಆಗ್ತಾರೆ ಅಂತ ನನ್ಗನ್ಸಲ್ಲ. ಕಡೆ ಪಕ್ಷ ಅಕ್ಕ ನನಗ್ ಸಿಗ್ತಾಳೆ ಅನ್ನೋ ಒಂದು ಸಣ್ಣ ನಂಬಿಕೆ ನನಗಿದೆ. ಒಂದಲ್ಲ ಒಂದಿನ ಅಕ್ಕ ನನ್ ವಾಪಸ್ ಸಿಗ್ತಾಳೆ. ನಮ್ಮ ಅಕ್ಕನ ಹುಡುಕ್ತೀನಿ. ಅವಳು ನನಗ್ ಸಿಗ್ತಾಳೆ. ನಾವ್ ಮತ್ತೆ ಒಂದಾಗ್ತೀವಿ. ಕಡೆ ಪಕ್ಷ ನನಗೆ ನನ್ನವರು ಅಂತ ನಮ್ಮ ಅಕ್ಕ ಇರ್ತಾಳೆ. ಆ ನಂಬಿಕೆ ನನಗಿದೆ. ಸಮಾಧಾನ ಮಾಡ್ಕೋ ದುರ್ಗ. ನಿನಗೆ ನಿಮ್ಮ ಅಕ್ಕ ಖಂಡಿತ ಸಿಗ್ತಾಳೆ, ಅದು ಆದಷ್ಟು ಬೇಗ. ನಿಜವಾಗ್ಲೂ? ಖಂಡಿತ. ನೀನು ನಿಮ್ಮ ಅಕ್ಕನ ಜೊತೆ ಖುಷಿಯಾಗಿರ್ತೀಯ. ನೀವ್ ಹೇಳ್ದಂಗೆ ಆದ್ರೆ ನನ್ನಷ್ಟು ಖುಷಿ ಪಡೋರು ಯಾರು ಇರಲ್ಲ.